ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ದರೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರು ನೀಡಲಿ. ಅದನ್ನು ಬಿಟ್ಟು ಸುಳ್ಳು ಆರೋಪ ಮಾಡುವುದು ಬೇಡ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಅಂಗ. ಸರ್ಕಾರದ ಅಧಿಕಾರಿಗಳಿಂದ ಕೆಲಸ ತಗೋಬೇಕು. ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ಆರೋಪ ಮಾಡಬಾರದು ಎಂದರು. ನಾನು ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಹೇಳುವುದಾದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಆದರೆ ರೇವಣ್ಣ ಅವರು ಪೌತಿ ಅದಾಲತ್ನಲ್ಲಿ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡುವುದು ಖಂಡನೀಯ ಎಂದರು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಬಾರದು. ಅವರ ಮೇಲೆ ಗೌರವ ಇದೆ. ನನಗೆ ವಯಸ್ಸಾಗಿರುವಷ್ಟು ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇಂಥವರು ಯೋಚಿಸಿ ಮಾತನಾಡಬೇಕು, ಸುಮ್ಮನೆ ಆರೋಪ ಮಾಡಬಾರದು ಎಂದರು. ನಮಗೂ ಜವಾಬ್ದಾರಿಯಿದೆ. ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾಗುವ ಅನುದಾನವನ್ನು ಸರ್ಕಾರದ ಕಡೆಯಿಂದ ತರುವ ಪ್ರಯತ್ನ ಮಾಡುತ್ತಿದ್ದೇವೆ. ಇದು ಮುಂದುವರಿಯಲಿದೆ ಎಂದು ಸಮರ್ಥಿಸಿಕೊಂಡರು. ಜಿಲ್ಲೆಯಲ್ಲಿ ಕೊಲೆ ಇತ್ಯಾದಿ ಪ್ರಮಾಣ ಹಿಂದೆಗೆ ಹೋಲಿಸಿದರೆ ಈಗ ಕಡಿಮೆಯಾಗಿದೆ. ಹೆಚ್ಚಾಗಿದೆ ಎಂದು ಪ್ರತಿಭಟನೆ ಮಾಡುತ್ತೇವೆ ಎಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವತಂತ್ರರು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಅವರು ಜಿಲ್ಲೆಯನ್ನು ಕಡೆಗಣಿಸಿಲ್ಲ. ಜಿಲ್ಲೆಯ ಬಗ್ಗೆ ಸದಾ ಯೋಚಿಸುತ್ತಾರೆ. ಕಣ್ಣಿನ ಆಪರೇಷನ್ ಆಗಿರುವುದರಿಂದ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ಪ್ರಶ್ನೆಗೆ ಉತ್ತರಿಸಿದರು. ಮನೆಯಲ್ಲೇ ಇಸ್ಪೀಟ್ ದಂಧೆ ನಡೆಯುತ್ತಿದೆ ಎಂಬ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಆರೋಪಕ್ಕೆ ಯಾರೆಲ್ಲ ಗಾಂಜಾ ಮಾರಾಟ ಇತ್ಯಾದಿ ಅಕ್ರಮ ದಂಧೆಯಲ್ಲಿ ತೊಡಗಿರುವ ಕಿಂಗ್ಪಿನ್ ಅನ್ನು ಮೊದಲು ಪತ್ತೆ ಮಾಡುವ ಕೆಲಸ ಆಗಬೇಕು. ಮನೆಯಲ್ಲಿ ಇಸ್ಪೀಟ್ ಆಡಿಸಿದರೆ ಅಂಥವರ ವಿರುದ್ಧ ಕ್ರಮ ಆಗಬೇಕು. ನಾವೆಲ್ಲ ಜನಪ್ರತಿನಿಧಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವ ಬದಲು ಅಭಿವೃದ್ಧಿಗೆ ಸಹಕಾರ ಕೊಡಿ. ಜನರಿಗೆ ತಪ್ಪು ಸಂದೇಶ ಹೋಗುವುದು ಬೇಡ ಎಂದರು. ನಾನು ನನ್ನ ಶತ್ರುಗಳಿಗೂ ತೊಂದರೆ ಕೊಡಲ್ಲ. ರಾಜಕೀಯ ಇಂದು ಇರುತ್ತೆ, ನಾಳೆ ಹೋಗಲಿದೆ. ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ. ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ದರೆ ಅಕ್ರಮ ಆಗಬೇಕು. ಆದರೆ ಸುಳ್ಳು ಆರೋಪ ಬೇಡ ಎಂದರು. ರೈತರಿಗೆ ಅರಿವು ಮೂಡಿಸಲು ಕರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿ ನುಸಿ ರೋಗ ತಗುಲಿರುವ ಬಗ್ಗೆ ಸಾರ್ವಜನಿಕರು, ರೈತರಿಗೆ ಅರಿವು ಮೂಡಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಈ ಸಂಬಂಧ ಶೀಘ್ರ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗುವುದು. ರಾಜ್ಯದ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ 50% ಔಷಧಿಯನ್ನು ಜಿಲ್ಲಾದ್ಯಂತ ವಿತರಣೆ ಮಾಡಲು ಸೂಚಿಸಲಾಗಿದೆ. ವರ್ಷಕ್ಕೊಂದು ಬೆಳೆ ಬೆಳೆಯುವ ಬಗ್ಗೆ ಮಾಹಿತಿ ಕೊಡಬೇಕು. ಫಸಲ್ ಭೀಮಾ ಯೋಜನೆಯಡಿ ನೋಂದಣಿ ಬಗ್ಗೆಯೂ ಅರಿವು ಮೂಡಿಸಬೇಕು ಎಂದರು. ನುಸಿರೋಗಕ್ಕೆ ಕಳಪೆ ಬಿತ್ತನೆ ಬೀಜ ಕಾರಣವೇ ಎಂಬ ಬಗ್ಗೆ ಜಿಕೆವಿಗೆ ಸ್ಯಾಂಪಲ್ ಕಳಿಸಿದ್ದು ನಾಳೆ ನಾಡಿದ್ದು ವರದಿ ಬರಲಿದೆ. ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಹಾಗೂ ವಕೀಲ ದೇವರಾಜೇಗೌಡ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಖಯ್ಯೂಂ, ಆರಿಫ್, ರಿಜ್ವಾನ್. ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರಗಳು. ಇವತ್ತೊಂದು ತುರ್ತು ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಮೇಲಿರುವಂತಹ ನಮ್ಮ ವಕ್ತಾರಂತಹ ದೇವರಾಜೇಗೌಡರಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ಖಯ್ಯೂಂ ಅವರು, ನಮ್ಮ ಪಿಸಿಸಿ ಸದಸ್ಯರಾದಂತಹ ಆರಿಫ್ ಅವರು, ನಮ್ಮ ಕಾರ್ಪೊರೇಟರ್ ಆದಂತಹ ಅಶ್ವಣ್ಣ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಚಂದ್ರಶೇಖರ್ ಸರ್, ಇವತ್ತೆಲ್ಲ ಇದೀವಿ. ನೀವೆಲ್ಲ ಮೊನ್ನೆ ಕೃಷಿ ಇಲಾಖೆ ನಮ್ಮ ಜಂಟಿ ನಿರ್ದೇಶಕರ ಕಚೇರಿಗೆ ಬಂದಿದ್ರಿ. ಅದ್ರ ನಿಮಿತ್ತ ಮೊದಲನೇದಾಗಿ ಆ ಒಂದು ಪಾಯಿಂಟ್ ನ ತಗೋಬೇಕು ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈಗ ಮಳೆಗಾಲ ಶುರುವಾಗೋದ್ರಿಂದ ನಿಮ್ಗೆಲ್ಲ ಗೊತ್ತಿರೋಂಗೆ ಕಳೆದ ಒಂದು 2 ತಿಂಗಳಿಂದನೂ ಫಂಗಲ್ ಡಿಸೀಸ್ ನಮ್ಮ ಮೆಕ್ಕೆಜೋಳಕ್ಕೆ ಕಾಡ್ತಾ ಇದೆ. ಅದನ್ನ ನಾನು ಏನಕ್ಕೆ ಇವತ್ತು ತುರ್ತು ಸುದ್ದಿಗೋಷ್ಠಿ ಕರೆದೆ ಅಂತ ಹೇಳಿದ್ರೆ, ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಆದಷ್ಟು ಸಾರ್ವಜನಿಕರಿಗೆ, ಹೆಚ್ಚಾಗಿ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸವನ್ನ ನಮ್ಮ ನಿಮ್ಗೆಲ್ಲ ಸವಿಸ್ತಾರವಾಗಿ ಸ್ವಲ್ಪ ಜನ ಬಂದವರಿಗೆಲ್ಲ ನಾನು ವಿವರಿಸಿದ್ದೀನಿ. ಫಂಗಲ್ ಡಿಸೀಸ್ ಬಗ್ಗೆ ಅದನ್ನ ನೀವು ಮನವಿ ಮಾಡ್ತಾ ಇದ್ದೀವಿ. ಮಾಧ್ಯಮ ಮುಖಾಂತರ ನಾವು ಒಂದಷ್ಟು ಗೈಡ್ಲೈನ್ಸ್ ಕೊಡ್ತೀವಿ ಕೃಷಿ ಇಲಾಖೆಯಿಂದ. ಅದನ್ನ ನೀವೆಲ್ಲ ಪ್ರಕಟಿಸಬೇಕು, ನೀವೆಲ್ಲ ರೈತರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳ್ಕೊತೀನಿ. ಯಾಕಂದ್ರೆ ಫಂಗಲ್ ಡಿಸೀಸ್ ಇಂದಾನೆ ಅದೇ ಆ ಡಿಸೀಸ್ ಇಂದ ಮೆಕ್ಕೆಜೋಳ ಸುಮಾರು ಬಿತ್ತನೆ ಆದ 20-25 ದಿವಸಕ್ಕೆ ಕಾಯಿಲೆ ಬಂದು ಬೆಳವಣಿಗೆ ಕುಂಠಿತಾಗಿ ಹಸು ಸಹ ಮೇವು ಆ ಒಂದು ಕೊಳೆತ ಸ್ಥಿತಿಯಲ್ಲಿರುವಂತದನ್ನ ತಿನ್ನುವಂತ ಸ್ಥಿತಿ ಆಗುವಂತ ರೀತಿಯಲ್ಲಿ ಆ ಗಿಡಗಳಾಗ್ತದೆ. ಅದು ಒಂದಾದ್ರೆ ಅದನ್ನೆಲ್ಲ ನಾವು ರಾಜ್ಯದ ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಈಗಾಗಲೇ ಅದಕ್ಕೆ ಸಬ್ಸಿಡಿಯನ್ನ ಬಿಡುಗಡೆ ಮಾಡಿಸಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು
50% ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಣೆಯನ್ನ ಮಾಡ್ತಾ ಇದೀವಿ. ಅದನ್ನು ಸಹ ನೀವು ಮನವಿಯನ್ನ ಮಾಡಬೇಕು, ಪ್ರಚಾರವನ್ನ ಮಾಡಬೇಕು ಮಾಧ್ಯಮ ಮುಖಾಂತರ. ಇನ್ನೊಂದು ಅಂತ ಹೇಳಿದ್ರೆ ಕ್ರಾಪ್ ರೊಟೇಷನ್, ಬೆಳೆನ ನಾವು ಬದಲಾವಣೆ ಮಾಡ್ತಾ ಇರ್ಬೇಕು. ಬೆಳೆ ರೊಟೇಷನ್ ಬಗ್ಗೆ ಸಹ ನೀವು ಮಾಹಿತಿ ಕೊಡ್ಬೇಕಾಗ್ತದೆ. ವರ್ಷ ಪೂರ್ತಿ ನಾವು ಜೋಳವನ್ನ ಹಾಕೊಂಡ್ರೆ ಆ, ಇದೇ ರೀತಿ ಕಾಯಿಲೆ ಯಾವುದೇ ಕಾರಣಕ್ಕೂ ನಾವು ಈ ಕಾಯಿಲೆನ ನಿಲ್ಸಕ್ಕಾಗಲ್ಲ. ಅದು ಒಂದು ಮಾಹಿತಿಯನ್ನ ನಮ್ಮ ತಜ್ಞರು ನಿನ್ನೆ ಸೈಂಟಿಸ್ಟ್ ಅವರು ಕೊಟ್ಟಿದ್ರು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೈನುಗಾರಿಕೆ ಇರೋದ್ರಿಂದ ಮೆಕ್ಕೆಜೋಳದ ಜೊತೆಗೆ ಆ, ಇದೇ ರೀತಿಯ ಆ, ಅತಿ ಹೆಚ್ಚು ಹಾಲು ಬರುವಂತಹ ಜೋಳವನ್ನ ಬೆಳೀರಿ ಅಂತ ಸೈಂಟಿಸ್ಟ್ ಅವರು ಕೊಟ್ಟು ಅದನ್ನೆಲ್ಲ ನಿಮ್ಗೆ ಸಂಜೆ ಒಳಗಡೆ 1 ಅವರ್ ಒಳಗಡೆ ಅದೊಂದು ಕಾಪಿಯನ್ನ ಹಾಕ್ತೀವಿ. ಅದನ್ನ ನೀವು ಮಾಧ್ಯಮ ಮುಖಾಂತರ ಪ್ರಕಟಣೆ ಮಾಡಬೇಕು ಅಂತ ನಾನು ಅದನ್ನು ಕೇಳ್ಕೊಂತೀನಿ. ಜೊತೆಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಮೆಕ್ಕೆಜೋಳದ ರೈತರುಗಳು ಎನ್ರೋಲ್ ಮಾಡಿ ಪ್ರತಿ ಎಕರೆಗೆ ಸುಮಾರು ಒಂದು 450-500 ರೂಪಾಯಿ ಕಟ್ಟಿದ್ರೆ ಇಂತಹ ಸಮಸ್ಯೆಗಳಾದಾಗ ಇಳುವರಿ ನಶಿಸೋದಾಗ ಅದನ್ನು ಸಹ ನಾವು ರೈತರಿಗೆ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ಈ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ನಿನ್ನೆ ಕರೀಲೇಬೇಕು. ಯಾಕಂತ ಹೇಳಿದ್ರೆ ಈ 11ರಿಂದ ನಮ್ಮ ಕೃಷಿ ಇಲಾಖೆಯವರು ಹೇಳೋದು ನೋಡಿದ್ರೆ ನಾಳೆಯಿಂದ ಜಾಸ್ತಿ ಮಳೆ ಆಗುವಂತಹ ಸಾಧ್ಯತೆಗಳಿದೆ. ಇವತ್ತಾಗ್ಲೇ ಮೋಡ ಕವಿದ ವಾತಾವರಣ ಇರೋದ್ರಿಂದ ಮತ್ತೆ ಆ ರೋಗ ಹೆಚ್ಚು ಆಗೋ ಸಾಧ್ಯತೆಯಿಂದ ಔಷಧಿಗಳನ್ನ ಸಿಂಪಡಣೆ ಮಾಡಿ ಜೊತೆಗೆ ರೈತರಿಗೆ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡ್ಬೇಕಂತ. ಹಾಗಾಗಿ ನಮ್ಮ ಮಾಧ್ಯಮದವರು ಅತಿ ಮುಖ್ಯವಾದ ಪಾತ್ರ ವಹಿಸಬೇಕಾಗ್ತದೆ ಅಂತ ಮನವಿಯನ್ನ ಮಾಡ್ತೀನಿ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಮಾನ್ಯ ಮಾಜಿ ಸಚಿವರು ರೇವಣ್ಣ ಅವರು ಒಂದು ಪ್ರೆಸ್ಟಿಗ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸರ್ಕಾರದ ಬಗ್ಗೆ ಆಗಿರ್ಬೋದು, ಸುಮಾರು ಪೊಲೀಸ್ ಇಲಾಖೆ ವೈಫಲ್ಯಗಳ ಬಗ್ಗೆ ಸಹ ಹೇಳಿದ್ದಾರೆ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲ ಸರ್ಕಾರದ ಒಂದು ಅಂಗ. ನಾವೆಲ್ಲ ಕೆಲಸ ತಗೊಬೇಕು. ಯಾವುದೇ ವಿವಿಧ ಇಲಾಖೆಗಳಾಗಿರ್ಲಿ ಕೆಲಸ ತಗೊಳ್ಳುವಂತ ಕೆಲಸವನ್ನ ನಮ್ಗೆ ಜನ ಕೈ ಕೊಟ್ಟಿದ್ದಾರೆ. ನೀವು ಕೆಲಸ ಮಾಡಿಸ್ಬೇಕು ಅನ್ನೋದಕ್ಕೆ ಜನ ನಮ್ಗೆ ಅಧಿಕಾರ ಕೊಟ್ಟಿರ್ತಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಆಗಿದೆ, ಇಲಾಖೆವಾರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಇವರು ಗುರುತರದಂತಹ ದಾಖಲೆಗಳಿಲ್ಲದೆ ಆರೋಪವನ್ನ ಮಾಡಿದ್ದಾರೆ. ಇದನ್ನ ನಾನು ಯಾವುದೇ ಕಾರಣಕ್ಕೂ ಒಬ್ಬ ಸಂಸದನಾಗಿ ಜೊತೆಗೆ ಸರ್ಕಾರ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ, ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಯಾಕಂದ್ರೆ ಇವಾಗ ರಾಜ್ಯದಲ್ಲಿ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆ ಮಟ್ಟಿಗೆ ನಾನು ಕ್ಲೋಸ್ ಮಾಡಿರುವ ಪ್ರಕಾರ ಒಂದು ಹಂತದಲ್ಲಿ ಚೆನ್ನಾಗಿದೆ. ಹಾಗಾಗಿ ಅದು ಒಂದು. ಅದು ಬಿಟ್ರೆ ನಾನು ಒಂದು 2-3 ಕಡೆ ವಿಡಿಯೋಗಳನ್ನ ನೋಡಿದೆ. ಯಾವುದು ಪೌತಿ ಅದಾಲತ್ಗಳು. ಪೌತಲೆ ಅದಾಲತ್ ಏನಕ್ಕೆ ಮಾಡ್ತಾರೆ, ಪೌತಿ ಖಾತೆಯನ್ನ ಒಂದು ಡ್ರೈವರ್ ಸರ್ಕಾರದ ಯಾವುದೇ ಸರ್ಕಾರ ಬಂದ್ರೆ ಅದೊಂದು ಆಶಾದಾಯಕ ಯೋಜನೆ. ಮನೆಯಲ್ಲಿ ಗಂಡ ಕಳ್ಕೊಂಡಿರೋರಿಗೆ ಪೌತಿ ಖಾತೆ ಮಾಡುವಂತದ್ದು ಒಂದು ಅದಾಲತ್. ಆ ಅದಾಲತ್ ಹೋಗಿ ಇವರು ಸರ್ಕಾರದ ಸುಮ್ಮನೆ ಹೀರಾಮಾನದ ಸರ್ಕಾರದ ಬಗ್ಗೆ ಮಾತಾಡೋದನ್ನ ನಾನು ಖಂಡಿಸ್ತೀನಿ. ಯಾಕಂತ ಹೇಳಿದ್ರೆ ಸರ್ಕಾರ ಕಾರ್ಯಕ್ರಮದಲ್ಲಿ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಸರ್ಕಾರದ ಬಗ್ಗೆ ನಾವು ಮಾತಾಡೋಣ, ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ವಿವರ ಕೊಡೋಣ, ರೈತರಿಗೆ ಅರಿವು ಮೂಡಿಸೋಣ. ಅದ್ ಬಿಟ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ವಿರುದ್ಧ ಮಾತಾಡೋದನ್ನ ನಾನು ಇದನ್ನ ಯಾವುದೇ ಕಾರಣಕ್ಕೂ ಇದು ಒಬ್ಬ ಪಕ್ಷದ ನಾನು ಹೇಳ್ತಾ ಇದ್ದೀನಿ, ಸಂಸದಂಗ ಮಾತಾಡ್ತಾ ಇಲ್ಲ, ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಇದು ಎಲ್ಲೋ ಅವರು ನಾನು ತುಂಬಾ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಯಾಕಂತ ಹೇಳಿದ್ರೆ ಅವರು ಹಿರಿಯ ರಾಜಕಾರಣದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಆರೋಪಗಳಾಗಿರ್ಬೋದು ಮಾಡಬಾರ್ದು ಅನ್ನೋದು ನಾನು ನಿಮ್ಮ ಮಾಧ್ಯಮ ಮುಖಾಂತರ ಮನವಿಯನ್ನ ಮಾಡ್ತೀನಿ. ನಾನೇನು ಆಗ್ರಹನ ಮಾಡ್ತಾ ಇಲ್ಲ. ಮಾತನಾಡಬೇಕಾದ್ರೆ ಯೋಚನೆ ಮಾಡಿ. ನಮ್ಗೆ ನಮ್ಮ ವಯಸ್ಸಷ್ಟು ಶಾಸಕರಾಗಿದ್ದಾರೆ, ಅಷ್ಟು ಅವ್ರಿಗೆ ಹಿರಿತನ ಇದೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಾಗಿರ್ಬೋದು ಈ ರೀತಿ ಮಾತಾಡ್ಬೇಕಾದ್ರೆ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕಂತ ಕೇಳ್ಕೊಡ್ತೀನಿ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂಗೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಕೋನ ಅಂತ ಬಂದಾಗ ನಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ಅನುದಾನ ವಿಷಯದಲ್ಲಿ ತರುವಂತ ವಿಷಯದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ಜನಪ್ರತಿನಿಧಿಗಳಾಗಿರ್ಬೋದು ಮಾಡ್ತಾ ಇದೀವಿ, ಮುಂದೆನೂ ಸಹ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಜನ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಅಭಿವೃದ್ಧಿದತ್ತ ನಾವು ಕರ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಲೋಕಸಭೆಯಲ್ಲಿ ನನಗೆ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ. ಹಾಗಾಗಿ ನನ್ನ ಮೇಲೆ ಜವಾಬ್ದಾರಿ ಇದೆ, ಮತ್ತೆ ಜನರ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಅನುಗುಣವಾಗಿ ವಿವಿಧ ಸಚಿವರ ಹತ್ರ ಗಮನ ತಂದು ಮುಂದಿನ ದಿನಗಳಿಗಾಗಲೇ ಸುಮಾರು ಅನುದಾನಗಳನ್ನ ಸಹ ನಾವು ಹಾಸ್ಪಿಟಲ್ಸ್ ಆಗಿರ್ಬೋದು ನಾವು ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಬಿಟ್ರೆ ಅದೇ ಆದಷ್ಟು ನಾನು ಈ ಕೃಷಿನ ನೀವು ಆದಷ್ಟು ಹೈಲೈಟ್ ಮಾಡಿ ರೈತರಿಗೆ ಪ್ರಚಾರ ಮಾಡಿ ಅಂತ ನಾನು ಮನವಿಯನ್ನ ಮಾಡ್ತೀನಿ.
ಆಡಿಯೋ